ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿದ್ದರಾಮಯ್ಯನವರು ನಾಳೆಯೇ ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ನಾಳೆಯೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಹೈಕಮಾಂಡ್ ಜೊತೆ ಮಾತುಕತೆಯ ನಂತರ ರಾಹುಲ್ ಗಾಂಧಿ ಅವರು ನೀವು ರಾಜೀನಾಮೆ ಕೊಡಿ, ಡಿಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ಹೇಳಿದ ಮೇಲೆ ತಮ್ಮ ಆಪ್ತರ ಬಳಿ ಬಂದು ಸಮಾಲೋಚನೆ ಮಾಡುವಾಗ ಸಿದ್ದರಾಮಯ್ಯನವರು ಎಸ್, ಹೈಕಮಾಂಡ್ ನನ್ನ ರಾಜೀನಾಮೆಯನ್ನ ಕೇಳಿದೆ, ನಾನು ಹೈಕಮಾಂಡ್ ಹೇಳಿದ ಹಾಗೆ ನಡೆದುಕೊಳ್ಳುತ್ತೇನೆ, ನಾನು ಅವಾಯ್ಡ್ ಆಗ್ತೀನಿ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ತನ್ನ ಆಪ್ತರ ಬಳಿ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ನಾನು ನಡೆದುಕೊಳ್ಳುತ್ತೇನೆ, ನನಗೆ ರಾಜೀನಾಮೆ ಕೊಡೋದಕ್ಕೆ ಸೂಚನೆ ಬಂದಿದೆ, ಹೀಗಾಗಿ ನಾನು ರಾಜೀನಾಮೆ ಕೊಡ್ತೇನೆ ಅಂತ ತಮ್ಮ ಆಪ್ತರ ಬಳಿ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ ಮತ್ತು ಸಿದ್ದರಾಮಯ್ಯನವರ ಆಪ್ತರು ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಕ್ಷಣ ಕಳೆದ ಹಾಗೆ ಖಚಿತವಾಗ್ತಾ ಇದೆ. ಇದನ್ನ ಸಿದ್ದರಾಮಯ್ಯನವರ ಆಪ್ತರೇ ಇದನ್ನ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾಳೆಯೇ ರಾಜೀನಾಮೆ ಕೊಡ್ತಾರ ಸಿದ್ದರಾಮಯ್ಯನವರು. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರು ಹೇಳಿಸಿಕೊಳ್ಳುವ ಜಾಯಮಾನದವರು ಅಲ್ಲ. ಸಿದ್ದರಾಮಯ್ಯನವರು ತುಂಬಾ ತಾವೇ ಮುನ್ನುಡಿ ಬರೆಯಬೇಕು ರಾಜೀನಾಮೆಗೆ, ಒತ್ತಾಯಪೂರ್ವಕವಾಗಿ ಅವರನ್ನ ಆ ಸ್ಥಾನದಿಂದ ಹೈಕಮಾಂಡ್ ರಿಮೂವ್ ಮಾಡುವ ಹಾಗಿಲ್ಲ. ಯಾಕೆ ಅಂದ್ರೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವ, ಸಿದ್ದರಾಮಯ್ಯನವರ ಆ ಮಾಸ್ ಲೀಡರ್ ಅಪೀಲ್ ಮತ್ತು ಸಿದ್ದರಾಮಯ್ಯನವರ ಸುದೀರ್ಘವಾದಂತಹ ರಾಜಕೀಯ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅವರ ವೋಟ್ ಬೇಸ್ ಇವೆಲ್ಲವೂ ಕೂಡ ಅವರನ್ನ ಒಬ್ಬ ಅತ್ಯುತ್ತಮ ನಾಯಕನನ್ನಾಗಿ ಮಾಡಿದೆ. ಹೀಗಾಗಿ ಅಂತಹ ಒಬ್ಬ ನಾಯಕನ ಜೊತೆಗೆ ಹಾರ್ಶ್ ಆಗಿ, ರೂಡ್ ಆಗಿ, ಬಲವಂತದಿಂದ ಒತ್ತಾಯಪೂರ್ವಕವಾಗಿ ರಾಜೀನಾಮೆ ಕಸಿದುಕೊಳ್ಳೋದಕ್ಕೆ ಆಗೋದಿಲ್ಲ. ಅವರ ಮನವೊಲಿಸಿ ಅವರೇ ಖುದ್ದು ರಾಜೀನಾಮೆಯನ್ನ ಕೊಡುವಂತೆ ಮಾಡಬೇಕಾಗಿರೋದ್ರಿಂದ ಸುಮಾರು 5.5 ಗಂಟೆಗಳ ಕಾಲ ಸಾಲು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಸಿದ್ದರಾಮಯ್ಯನವರಿಗೆ ಆಫರ್ ಮೇಲೆ ಆಫರ್ ಕೊಟ್ಟು ಅವರ ಮನವೊಲಿಸುವಂತಹ ಪ್ರಯತ್ನ ಮಾಡಲಾಗಿದೆ. ಆದರೆ ಸೆಪ್ಟೆಂಬರ್ನಿಂದ ಇಲ್ಲಿಯವರೆಗೆ ಈ ಒಂದು ಪ್ರಾಸನ ಮುಂದುವರೆದೇ ಇತ್ತು. ಯಾರೂ ಕೂಡ ತುಟಿಪಿಟ್ಟಕ್ಕಂದಿರಲಿಲ್ಲ.
ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಕರೆದು ರಾಜೀನಾಮೆ ಕೊಡಿ ಅಂತ ಹೇಳಿರ್ಲಿಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಪಕ್ಕಾ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ನೆಕ್ಸ್ಟ್ 48 ಅವರ್ಸ್ ಅಲ್ಲಿ ಮಹತ್ತರವಾದಂತಹ ಬದಲಾವಣೆ ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತೆ. ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ. ಇಷ್ಟು ಸುದೀರ್ಘ ಕಾಲ ದೇವರಾಜ್ ಅರಸ್ ಅವರ ರೆಕಾರ್ಡ್ ಬ್ರೇಕ್ ಮಾಡಿದಂತಹ ಸಿದ್ದರಾಮಯ್ಯನವರ ಆಡಳಿತ ಕೊನೆ ಆಗಲಿದೆ. ಅವರು ರಾಜೀನಾಮೆ ಕೊಡಲಿದ್ದಾರೆ. ಅವರ ಆಪ್ತರ ಬಳಿ ಅವರೇ ಹೇಳಿಕೊಂಡಿದ್ದಾರೆ, ಹೈಕಮಾಂಡ್ ನನ್ನ ರಾಜೀನಾಮೆಯನ್ನ ಬಯಸಿದೆ, ನಾನು ರಾಜೀನಾಮೆ ಕೊಡುತ್ತಿದ್ದೇನೆ ಎಂದು. ಶುಕ್ರವಾರ ಮೋಸ್ಟ್ ಪ್ರಾಬಬಲಿ DK ಶಿವಕುಮಾರ್ ಅವರಂತೂ ಒಂದು ಕ್ಷಣ, ಒಂದು ನಿಮಿಷ, ಒಂದು ಸೆಕೆಂಡ್ ಕೂಡ ಟೈಮ್ ವೇಸ್ಟ್ ಮಾಡಲ್ಲ. ಯಾಕೆ ಅಂದ್ರೆ ಯಾವ ಸೆಕೆಂಡ್ ಅಲ್ಲಿ ಯಾವ ರೀತಿಯ ಬದಲಾವಣೆ ಆಗಿಬಿಡುತ್ತೋ ಅಂತ. ಸೊ ಇಮಿಡಿಯೇಟ್ಲಿ ಆಫ್ಟರ್ ರೆಸಿಗ್ನೇಷನ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸೊ ರಾಜೀನಾಮೆ ಕೊಡೋದು ಪಕ್ಕಾ ಅನ್ನೋದು ಮಾಹಿತಿ ಬರ್ತಾ ಇದೆ. ಆದರೆ ನೆಕ್ಸ್ಟ್ 48 ಅವರ್ಸ್ ಅಲ್ಲಿ ಇದಾಗುತ್ತಾ, ಇದು ಸಲೀಸಾಗುತ್ತಾ, ಅಥವಾ ಸಿದ್ದರಾಮಯ್ಯನವರು ಇದನ್ನ ಇನ್ನಷ್ಟು ಡ್ರ್ಯಾಗ್ ಮಾಡ್ತಾರಾ? ಈಗ ಇರುವಂತಹ ಪ್ರಶ್ನೆ ಅದೇ. ರಾಜೀನಾಮೆ ಕೊಡೋದಂತೂ ಫಿಕ್ಸ್. ಆದರೆ ನಾಳೆ ಕೊಡ್ತಾರಾ, ನಾಳಿದ್ದು ಕೊಡ್ತಾರಾ, ಅಥವಾ ಇನ್ನೊಂದಿಷ್ಟು ಕೊಟ್ಟು ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಬಾರ್ಗೇನ್ ಮಾಡ್ತಾರಾ? ಅದು ಕೂಡ ಇರುವಂತಹ ಅತಿ ದೊಡ್ಡ ಪ್ರಶ್ನೆ. ನಾಳೆ ಅಥವಾ ಗುರುವಾರ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ರಾಜೀನಾಮೆ ಕೊಡ್ತಾ ಇದ್ದ ಹಾಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ.